ಎರಡು ತಾಸು ಮುಂಚೆ ಒಬ್ಬರು ಪ್ಯಾಸೆಂಜರ್ ವಿಡಿಯೋ ಮಾಡಿದ್ರು ಆ ಫ್ಲೈಟ್ ಬಗ್ಗೆ. ಇದು ಡೆಲ್ಲಿಯಿಂದ ಅಹಮದಾಬಾದ್ ಬಂದಿತ್ತು. ಆ ಫ್ಲೈಟಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ AC ವರ್ಕ್ ಆಗ್ತಿರಲಿಲ್ಲ ಅಂತ ಫ್ಲೈಟನ್ನೇ ನೋಡಿ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ಗೊತ್ತಾದರೂ ಇವತ್ತಿದೆಲ್ಲ ನಿರ್ವಹಣೆ ಮಾಡೋಂಥದ್ದು DGCA ಇದೆ, ಮತ್ತು ಸಿವಿಲ್ ಏವಿಯೇಷನ್ ಮಂತ್ರಾಲಯ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು. ಹೀಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗಬೇಕು. ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನೋಡಿ, ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸ್ಪಷ್ಟವಾದಂಥ ಮಾಹಿತಿ ಬರುವವರೆಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಹೀಗಾಗಿ ಸ್ಪಷ್ಟವಾದಂಥ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಕೊಡ್ತೀವಿ. ನೋಡಿ, ಟಾಟಾ ಗ್ರೂಪ್ 1 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. ನೋಡಿ, 10 ಕೋಟಿ ಕೊಟ್ಟರು ಕಡಿಮೆನೇ ಇದೆ. ಯಾಕೆ ಅಂತ ಹೇಳಿದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನೀವು 100 ಕೋಟಿ ಕೊಟ್ಟರು ಜೀವ ಬರುತ್ತಾ? ಜೀವ ವಾಪಸ್ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಆಗೋದಿಲ್ಲ. ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರು ಕಡಿಮೆನೇ ಇದೆ. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು, ಅವರಿಗೆ ಶಕ್ತಿ ಕೊಡಬೇಕು, ಮತ್ತು ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡು ತಾಸು ಮುಂಚೆ ಒಬ್ಬರು ಪ್ಯಾಸೆಂಜರ್ ವಿಡಿಯೋ ಮಾಡಿದ್ರು ಆ ಫ್ಲೈಟ್ ಬಗ್ಗೆ. ಇದು ಡೆಲ್ಲಿಯಿಂದ ಅಹಮದಾಬಾದ್ ಬಂದಿತ್ತು. ಆ ಫ್ಲೈಟಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ AC ವರ್ಕ್ ಆಗ್ತಿರಲಿಲ್ಲ ಅಂತ ಫ್ಲೈಟನ್ನೇ ನೋಡಿ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ಗೊತ್ತಾದರೂ ಇವತ್ತಿದೆಲ್ಲ ನಿರ್ವಹಣೆ ಮಾಡೋಂಥದ್ದು DGCA ಇದೆ, ಮತ್ತು ಸಿವಿಲ್ ಏವಿಯೇಷನ್ ಮಂತ್ರಾಲಯ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು. ಹೀಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗಬೇಕು. ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನೋಡಿ, ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸ್ಪಷ್ಟವಾದಂಥ ಮಾಹಿತಿ ಬರುವವರೆಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಹೀಗಾಗಿ ಸ್ಪಷ್ಟವಾದಂಥ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಕೊಡ್ತೀವಿ. ನೋಡಿ, ಟಾಟಾ ಗ್ರೂಪ್ 1 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. ನೋಡಿ, 10 ಕೋಟಿ ಕೊಟ್ಟರು ಕಡಿಮೆನೇ ಇದೆ. ಯಾಕೆ ಅಂತ ಹೇಳಿದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನೀವು 100 ಕೋಟಿ ಕೊಟ್ಟರು ಜೀವ ಬರುತ್ತಾ? ಜೀವ ವಾಪಸ್ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಆಗೋದಿಲ್ಲ. ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರು ಕಡಿಮೆನೇ ಇದೆ. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು, ಅವರಿಗೆ ಶಕ್ತಿ ಕೊಡಬೇಕು, ಮತ್ತು ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.